ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವು ಚಾಪ್ಟರ್ 3 ಡಿಸ್ಕಸ್ ಮಾಡ್ಕೊತಾ ಇದ್ವಿ. ಇವಾಗಲೇ ಇದರಲ್ಲಿ ಪಾರ್ಟ್ 1 ನಾವು ಮುಗಿಸ್ಕೊಂಡಿದ್ದೀವಿ. ಪಾರ್ಟ್ 2 ಅಲ್ಲಿ ಜಸ್ಟ್ 2 ಟಾಪಿಕ್ಸ್ ಅಷ್ಟೇ ಉಳ್ಕೊಂಡಿತ್ತು ನಮಗೆ. ಸೊ ಅದನ್ನು ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ತುಂಬ ಚಿಕ್ಕದಾಗತ್ತೆ ಅಂತ ಹೇಳ್ಬಿಟ್ಟು ಪಾವರ್ಟಿ ಅಂತ ಒಂದು ಟಾಪಿಕ್ ಇದೆ. ಸೊ ಪಾವರ್ಟಿ ಬೇಸಿಕ್ಸ್ನ ನಾವು ನೋಡ್ಕೊಳ್ಳೋಣ. ಪಾವರ್ಟಿ ಅಂತಂದರೆ ಏನು, ಅದರಲ್ಲಿ 2 ಥರದ್ದಿದೆ. ಒಂದು ಬಂದ್ಬಿಟ್ಟು ರಿಲೇಟಿವ್ ಮತ್ತು ಇನ್ನೊಂದು ಆ್ಯಬ್ಸಲ್ಯೂಟ್ ಪಾವರ್ಟಿ ಅಂತ. ಸೊ ಏನಿದು ಡಿಫ್ರೆನ್ಸ್ ಏನಿರುತ್ತೆ ಅದನ್ನು ಕೂಡ ನಾವು ಈ ಚಾಪ್ಟ್ರಲ್ಲಿ ನೋಡ್ಕೊಂಡಿರೋಣ. ಸೊ ನೀವೇನಾದರೂ ನಮ್ಮ ಪೇಯ್ಡ್ ಗ್ರೂಪು ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಬೇಕು ಅಂತಂದರೆ ಈ ಸ್ಕ್ರೀನ್ ಮೇಲೆ ನಿಮಗೆ ಫ್ಲ್ಯಾಶ್ ಆಗ್ತಿರೋಂಥ ನಂಬರಿಗೆ ನೀವು ಬೇಕಾದ್ರೆ ವಾಟ್ಸಪ್ ಮಾಡ್ಕೋಬೋದು. ಸೊ 300 ರುಪೀಸ್ ನಾವು ಅಮೌಂಟ್ ಇಟ್ಕೊಂಡಿದ್ದೀವಿ. 6 ಮಂತ್ ಸಬ್ಸ್ಕ್ರಿಪ್ಷನ್ ಇರುತ್ತೆ. ಅದರಲ್ಲಿ ನಿಮಗೆ ಬೇಕಾಗಿರೋವಂಥದ್ದು ಎಲ್ಲದೂ ಕೂಡ ಡೀಟೇಲ್ಸು ನಾವು ಪ್ರೊವೈಡ್ ಮಾಡ್ತಾ ಇರ್ತೀವಿ. ಈ ಥರ PDF ಕೂಡ ನಾವು ಅದರಲ್ಲೇ ಗ್ರೂಪಲ್ಲಿ ಪ್ರೊವೈಡ್ ಮಾಡ್ತಾ ಇರ್ತೀವಿ. ಸೊ ನಾವು ಪ್ರೀವಿಯಸ್ ಪಾರ್ಟಲ್ಲಿ ನೋಡ್ಕೊಂಡಿರೋವಂಥದ್ದು ಏನು ಅಂತಂದರೆ, ಯಾವ ಇಂಡಿಕೇಟರ್ಸ್ ಬೇಸಿಸ್ ಮೇಲೆ ಅಥವಾ ಯಾವ ಟಾಪಿಕ್ಸ್ಗಳ ಬೇಸಿಸ್ ಮೇಲೆ ಇಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ನ ಇವರು ಕ್ಯಾಲ್ಕುಲೇಟ್ ಮಾಡ್ಕೊತಾರೆ ಅಂತ. ಸೊ ಅದರಲ್ಲಿ ಫಸ್ಟ್ ನಾವು ನೋಡ್ಕೊಂಡಿದ್ದು ಎಕನಾಮಿಕ್ ಇಂಡಿಕೇಟರ್ಸು, ಅದಾದಮೇಲೆ ನಾವು ನೋಡ್ಕೊಂಡಿದ್ದು ಹೆಲ್ತ್ ಇಂಡಿಕೇಟರ್ಸು, ಅದಾದಮೇಲೆ ಥರ್ಡ್ ಒನ್ ನಾವು ನೋಡ್ಕೊಂಡಿದ್ದು ಸೋಷಲ್ ಇಂಡಿಕೇಟರ್ಸು. ಸೊ ಎಕನಾಮಿಕ್ಕು, ಹೆಲ್ತು, ಸೋಷಲ್, ಈ 3 ಇಂಡಿಕೇಟರ್ಸ್ನು ಕೂಡ ನಾವು ನೋಡ್ಕೊಂಡಿದ್ವಿ. ಸೋಷಲ್ ಎಂಪವರ್ಮೆಂಟ್ ಅಂತ ನಾವು ನೋಡ್ಕೊಂಡ ತಕ್ಷಣ ಹಂಗರು, ಬಾಂಡೇಜು, ಅದಾದಮೇಲೆ ಇಗ್ನೋರೆನ್ಸು, ಇಲ್ಲಿಟ್ರಸಿ, ಪಾವರ್ಟಿ ಇವನ್ನೆಲ್ಲದನ್ನೂ ಕೂಡ ನಾವು ನೋಡ್ಕೊಂಡಿದ್ವಿ. ಹಾಗೂ ಲಿಟ್ರಸಿ ರೇಟ್ ಇನ್ ಇಂಡಿಯಾನ ನಾವು ರಿವಿಷನು ಕೂಡ ಮಾಡ್ಕೊಂಡಿದ್ವಿ. ಪ್ರೀವಿಯಸ್ ಪಾರ್ಟಲ್ಲಿ ನೋಡ್ಕೊಂಡಿದ್ವಿ 74.04% ನಮ್ಮಲ್ಲಿ ಇಲ್ಲಿ ಆ್ಯಾವ್ರೇಜ್ ಲಿಟ್ರಸಿ ರೇಟ್ ಇದೆ ಅಂತ ಹೇಳ್ಬಿಟ್ಟು. ಸೊ ಈ ಪಾರ್ಟಲ್ಲಿ ನಾವು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇನ್ ಇಂಡಿಯಾ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಇಂಡೆಕ್ಸ್ ಅಂತಂದರೆ ಏನು, ಈ ಥರ ಒಂದು ರ್ಯಾಂಕಿಂಗು ಪ್ರೊವೈಡ್ ಮಾಡೋವಂಥದ್ದು. ಸೊ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸು ಇನ್ ಇಂಡಿಯಾ ಅಂತ ಹೇಳಿದ ತಕ್ಷಣ ನಮಗೇನಾಗುತ್ತೆ, ಇಂಡಿಯಾದಲ್ಲಿ ಇರುವಂಥ ಸ್ಟೇಟ್ಸ್ಗಳಲ್ಲಿ ಯಾವುದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾವೆ ಹ್ಯೂಮನ್ ಡೆವಲಪ್ಮೆಂಟಲ್ಲಿ, ಯಾವುದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ ಅಂತ. ಸೊ ಅದಕ್ಕೋಸ್ಕರ ಏನು ಮಾಡ್ಕೊಂಡಿದೆ ಅಂತಂದರೆ, ಪ್ಲ್ಯಾನಿಂಗ್ ಕಮಿಷನ್ನು ಎಸ್ಪೆಷಲಿ ಅನಲೈಸ್ ಮಾಡ್ಕೋಬೇಕು ಈ ಡೇಟಾ ಅಂತಂದರೆ 2 ಸ್ಟೇಟ್ಸ್ನ ತೊಗೊಂಡಿದೆ ಮತ್ತು ಯೂನಿಯನ್ ಟೆರಿಟರೀಸ್ನ ಒಂದು ಬೇಸಿಕ್ ಯೂನಿಟಾಗಿ ತೊಗೊಂಡಿದೆ. ಅಂತಂದರೆ ಒಂದು ಸ್ಟೇಟು ಯಾವ ಥರ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆಯೋ, ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ವೋ, ಒಂದು ಯೂನಿಯನ್ ಟೆರಿಟರಿ ಯಾವ ಥರ ಪರ್ಫಾರ್ಮ್ ಮಾಡ್ತಾ ಇದೆ, ಆ ಥರ ಡಿಫ್ರೆನ್ಸಲ್ಲಿ ತೊಗೊಂಡಿದ್ದಾರೆ. ಸೊ ಈ ಥರ ನಾವು ಕಂಪ್ಲೀಟ್ ಇಂಡೆಕ್ಸ್ನ ನೋಡ್ಕೋಬೇಕು ಅಂತಂದರೆ ನೋಡಿ, ಎಸ್ಪೆಷಲಿ NCERTಯಲ್ಲಿ ಕೊಟ್ಟಿರೋ ಥರ 2016 ಮತ್ತು 2011 ಬೇಸ್ಡು ಇಂಡೆಕ್ಸ್ ಕೊಟ್ಟಿದ್ದಾರೆ. ಸೊ ನಮಗೆ ಎಕ್ಸಾಮಲ್ಲಿ ಏನಾದ್ರು ಕೇಳ್ತಾ ಇದ್ದರೆ ಆ ಇಂಡೆಕ್ಸ್ಗಳನ್ನ ಕೇಳಲ್ಲ. ನೀವು ಎಕ್ಸಾಮು ಯಾವ ವರ್ಷ ಬರೀತಾ ಇರ್ತೀರ ಆ ರಿಲೇಟೆಡ್ಡು ಡೇಟಾ ಏನಿರುತ್ತೆ ಅದರ ಇಂಡೆಕ್ಸ್ನ ಕೇಳಿರ್ತಾರೆ. ಈ ಎಕ್ಸಾಂಪಲ್ ನೀವು 2020 ಬರೆದ್ರೆ 2020 ಡೀಟೇಲ್ಸ್ನ ಕೇಳಿರ್ತಾರೆ, 2021 ಬರೆದ್ರೆ 2021 ಡೀಟೇಲ್ಸ್ ಕೇಳಿರ್ತಾರೆ. ಸೊ ಈ ಥರ ಯಾವ ವರ್ಷ ನೀವು ಬರಿತಾ ಇರ್ತೀರ ಆ ವರ್ಷ ಇಂಡೆಕ್ಸಿನ ಡೀಟೇಲ್ಸ್ ಕರಿತಾ ಇರ್ತಾರೆ. ಬಟ್ ಆನ್ ಆ್ಯನ್ ಆ್ಯಾವ್ರೇಜು ಎಲ್ಲ ಕಡೆಯೂ ಕೂಡ ಸಿಮಿಲರ್ ಆಗಿರುತ್ತೆ. ಸೊ ಪ್ರತಿ ವರ್ಷ ನಾವು ನೋಡ್ಕೊಳ್ಳೋಂಗೆ ಕೇರಳ ಯಾವಾಗಲೂ ಕೂಡ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸಲ್ಲಿ ಟಾಪ್ ಮಾಡ್ತಾ ಇರುತ್ತೆ. ಸೊ ಟಾಪು ಕೇರಳ ಜೊತೆಗೆ ಬೇರೆ ಸ್ಟೇಟ್ಸು ಕೂಡ ಇರುತ್ತೆ. ಬಟ್ ಬಾಟಮಲ್ಲಿ ಬರೋವಂಥದ್ದು ಸ್ಟೇಟ್ಸ್ ಯಾವುದ್ಯಾವುದು ಅಂತಂದರೆ ಬಿಹಾರು, ಒಡಿಶಾ, ಛತ್ತೀಸ್ಗಢ. ಇವಾಗ ನಾವು ನೋಡ್ಕೋಬೇಕು ಪ್ರೆಸೆಂಟ್ ಕಂಟೆಕ್ಸ್ಟಲ್ಲಿ ಒಡಿಶಾನು ಕೂಡ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ. ಬಟ್ ಇಲ್ಲಿ ನಾವು ಛತ್ತೀಸ್ಗಢ, ಬಿಹಾರು ಇವನ್ನೆಲ್ಲ ನೋಡ್ಕೋಬೇಕು ಅಂತಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸಲ್ಲಿ ಅವರು ಅಷ್ಟೊಂದು ನೀಟಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗುತ್ತೆ. ಕೇರಳ ಫಸ್ಟ್ ಆಫ್ ಆಲು ಟಾಪ್ ಇರೋದಕ್ಕೆ ಕಾರಣ ಏನು ಅಂತಂದರೆ, ಟಾಪ್ ಇರೋದಕ್ಕೆ ಕಾರಣ ಅದರಲ್ಲಿ ನಿಯರ್ಲಿ 100% ಅಷ್ಟು ಲಿಟ್ರಸಿ ರೇಟ್ ಇರುವಂಥದ್ದು. ಲಿಟ್ರಸಿ ರೇಟ್ ಅಂತಂದರೆ ಎಷ್ಟು ಎಜುಕೇಟೆಡ್ ಪಾಪ್ಯುಲೇಷನ್, ಎಷ್ಟು ಎಜುಕೇಷನ್ ಇದೆ ಇಂಡಿವಿಜುವಲ್ಸಲ್ಲಿ ಅಂತ. ಸೊ ಯಾವ ಥರ ಲಿಟ್ರಸಿ ರೇಟ್ ಇರುತ್ತೆ ಆ ಥರ ಅಲ್ಲಿ ಜನರ ಡೆವಲಪ್ಮೆಂಟು ಕೂಡ ಆಗ್ತಾ ಇರುತ್ತೆ. ಸೊ ನಾವು ಲಿಟ್ರಸಿ ರೇಟ್ನ ಆ್ಯಕ್ಚುಲಾಗಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗೆ ಹೋಲಿಸ್ಕೊಳ್ಳೋಕ್ಕಾಗ್ತಾರಲ್ಲ. ಬಟ್ ಲಿಟ್ರಸಿ ರೇಟ್ನ ನಾವು ಇವಾಗಿರುವಂಥ ಪ್ರೆಸೆಂಟ್ ಕಂಟೆಕ್ಸ್ಟಲ್ಲಿ ಎಲ್ಲ ಎಜುಕೇಷನ್ಗೆ ನಾವು ಹೋಲಿಸ್ಕೊತಾ ಇರ್ಬೋದು. ಈ ಎಕ್ಸಾಂಪಲ್ ನಾವು ಹೇಳೋಣ. ಇದಕ್ಕೆ ಎಕ್ಸಾಂಪಲ್ ನಾವು ಪ್ರೆಸೆಂಟ್ ಕಾಂಟೆಕ್ಸ್ಟಲ್ಲಿ ಕೋವಿಡ್ ಸಿಚುವೇಷನ್ನ ನಾವು ಇವಾಗ ನೋಡ್ಕೊಂಡಿದ್ದೀವಿ. ಸೊ ಸ್ಟಾರ್ಟಿಂಗಲ್ಲಿ ಕೋವಿಡ್ ಸಿಚುವೇಷನ್ ಬಂದಾಗ ನಮ್ಮಲ್ಲಿ ಹೈಯೆಸ್ಟ್ ಆಗ್ತಾ ಇರುವಂಥ ಸ್ಟೇಟ್ಸ್ಗಳಲ್ಲಿ ಒನ್ ಆಫ್ ದ ಸ್ಟೇಟ್ಸ್ ಇದ್ದಿದ್ದು ನಮಗೆ ಕೇರಳ ಇತ್ತು. ಕೇರಳ ಒನ್ ಆಫ್ ದ ಸ್ಟೇಟ್ಸು, ಇದರಲ್ಲಿ ಹೈಯೆಸ್ಟು ಏನು ಕೋವಿಡಿನ ಕೇಸಸ್ಸು ಕೂಡ ಬರ್ತಾಯಿತ್ತು. ಬಟ್ ಕೋವಿಡಿನ ಕೇಸಸ್ಸು ಅವರಲ್ಲಿ ಇವಾಗ ತುಂಬ ಕಮ್ಮಿ ಆಗಿದೆ. ಯಾಕೆ ಅಂತಂದರೆ, ಫಸ್ಟ್ ಆಫ್ ಆಲ್ ನೋಡಿ, ಅವರು ಡಯಟಲ್ಲಿ ಮುಂಚೆಯಿಂದನೂ ಕೂಡ ಇವಾಗ ಟ್ರಾಪಿಕಲ್ ಸ್ಟೇಟ್ ಆಗಿರೋದ್ರಿಂದ ಮುಂಚೆಯಿಂದನೂ ಕೂಡ ಡಯಟಲ್ಲಿ ಈ ಮಲೇರಿಯಾ ಮತ್ತು ರಿಲೇಟೆಡ್ ಡಿಸೀಸಿಗೆ ಅಗೇನ್ಸ್ಟಾಗಿ ಏನೇನಿರುತ್ತೆ ಅವನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡಿರ್ತಾರೆ. ಅದ್ರ ಜೊತೆಗೆ ನೀವು ಕೇರಳದಲ್ಲಿ ನಿಫಾ ವೈರಸ್ ಅಂತ ಇರುತ್ತೆ. ಸೊ ನಿಫಾ ವೈರಸ್ ಅಂತ ಅದು ಯೂಶ್ವಲಾಗಿ ಕೇರಳದಲ್ಲಿ ನಮಗೆ ನೋಡೋಕ್ಕೆ ಸಿಗ್ತಾ ಇರುತ್ತೆ. ಸೊ ಈ ನಿಫಾ ವೈರಸ್ಸಿಂದ ಅವ್ರಿಗೇನು ಗೊತ್ತಾಗಿತ್ತು ಅಂತಂದರೆ, ಮುಂಚೆಯಿಂದನೇ ಅವರು ಟ್ರೇಸಿಂಗ್ನ ನೀಟಾಗಿ ಮಾಡ್ಕೊತಾಯಿದ್ರು. ಜನರನ್ನ ಟ್ರೇಸಿಂಗು ಅವರು ನೀಟಾಗಿ ಮಾಡ್ಕೊತಾಯಿದ್ರು ಮುಂಚೆಯಿಂದನೇ. ಅದರ ಜೊತೆಗೆ ಇನ್ನೊಂದು ಏನು ಅಂತಂದರೆ, ಕೇರಳ ಸ್ಟೇಟಲ್ಲಿ ಜನರ ಕೋಆಪ್ರೇಷನ್ ತುಂಬ ಚೆನ್ನಾಗಿದೆ.
ಅಂತಂದರೆ ಯಾರಾದರೂ ಒಬ್ಬರು ಅಲ್ಲಿ ಕೋವಿಡ್ ಪಾಸಿಟಿವ್ ಬಂದಿದ್ದಾರೆ ಅಂತಂದರೆ ಬೇರೆಯವರು ಕೂಡ ನೀಟಾಗಿ ಇನ್ಫಾರ್ಮ್ ಮಾಡ್ತಾರೆ. ಅದಾದಮೇಲೆ ಸೆಲ್ಫ್ ಐಸೋಲೇಷನ್ನ ನೋಡ್ಕೊತಾರೆ. ಅದಾದಮೇಲೆ ಅವರಲ್ಲಿ ಇರುವಂಥ ಕಾಂಟ್ಯಾಕ್ಟ್ಸ್ಗಳು ಯಾರ್ಯಾರನ್ನ ಮೀಟ್ ಆಗಿದ್ದಾರೆ ಅವ್ರ ಬಗ್ಗೆ ಡೀಟೇಲ್ಸ್ನೆಲ್ಲ ಕೊಡ್ತಾ ಇರ್ತಾರೆ. ಬಟ್ ಅದೇ ಥರ ಸಿಚುವೇಶನ್ ನಾವು ಬೇರೆ ಸ್ಟೇಟಲ್ಲಿ ನೋಡ್ಕೊಂಡಿಲ್ಲ. ಯಾಕಂತಂದರೆ ನಾವು ಎಕ್ಸಾಂಪಲ್ಸು ಕೂಡ ನೋಡ್ಕೊಂಡಿದ್ದೀವಿ ಬೇರೆ ಸ್ಟೇಟ್ಸಲ್ಲಿ. ಈಗ ಯಾರಿಗಾದರೂ ಕೋವಿಡ್ ಪಾಸಿಟಿವ್ ಇದೆ ಅಂತಂದರೆ ಅವರು ತಪ್ಪಿಸ್ಕೊಳ್ಳೋಕೆ ನೋಡ್ತಾ ಇರ್ತಾರೆ. ಸೊ ಅದೆಲ್ಲ ಏನಾಗುತ್ತೆ ಅಂತಂದರೆ ಲಿಟ್ರಸಿ ರೇಟಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಎಜುಕೇಷನ್ ಯಾವ ಥರ ನೀಟಾಗಿ ಪ್ರೊವೈಡ್ ಆಗ್ತಾ ಇರುತ್ತೆ ಅದೇ ಥರ ಡೆವಲಪ್ಮೆಂಟು ಕೂಡ ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾರೆ. ಅದಕ್ಕೆ ಮೇನ್ ರೀಸನ್ನು ಲಿಟ್ರಸಿ. ಸೊ ನಾವಿವಾಗ ಡೆವಲಪ್ಮೆಂಟಿಗೆ ನೋಡ್ಕೊಂಡಿರುವಂಥದ್ದು ಎಜುಕೇಷನ್ ಕಂಟೆಕ್ಸ್ಟಲ್ಲಿ ನೋಡ್ಕೊಂಡಿದ್ದೀವಿ. ನೆಕ್ಸ್ಟು ಎಕನಾಮಿ ಕಂಟೆಕ್ಸ್ಟಲ್ಲಿ ನೋಡ್ಕೋಬೇಕು ಅಂತಂದರೆ ಎಲ್ಲಿ ಎಕನಾಮಿ ತುಂಬ ಚೆನ್ನಾಗಿದೆ ಅಂತ. ಸೊ ಆ ಥರ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ನಾವು ನೋಡ್ಕೋಬೇಕು ಅಂತಂದರೆ ಅದರಲ್ಲಿ ಟಾಪಲ್ಲಿರುವಂಥ ಸ್ಟೇಟ್ಸ್ಗಳು ಮಹಾರಾಷ್ಟ್ರ, ತಮಿಳ್ನಾಡು ಇವಕ್ಕೆ ಹೈಯರ್ ರ್ಯಾಂಕ್ಸು ಸಿಗ್ತಾ ಇರುತ್ತೆ. ಸೊ ನೋಡಿ ಇಲ್ಲಿ ಕೊಟ್ಟಿರೋಂಥ ಡೀಟೇಲ್ಸ್ ಬಂದ್ಬಿಟ್ಟು NCERT ಡೀಟೇಲ್ಸು 2011-2016 ಟೈಮಿಂದು ಡೀಟೇಲ್ಸ್ ಕೊಟ್ಟಿರ್ತಾರೆ. ಬಟ್ ಪ್ರೆಸೆಂಟ್ ಕಂಟೆಕ್ಸ್ಟಲ್ಲಿ ನೀವು ಅದನ್ನು ನೋಡ್ಕೊಂಡಿರಿ. ಇಲ್ಲಿ ಹೇಳೋ ಮೀನಿಂಗ್ ಏನು ಅಂತಂದರೆ ಎಕನಾಮಿಕ್ ಡೆವಲಪ್ಮೆಂಟು ಕೂಡ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ಸ್ ಆಗಿರುತ್ತೆ ಹ್ಯೂಮನ್ ಡೆವಲಪ್ಮೆಂಟಲ್ಲಿ. ಎಕನಾಮಿ ಯಾವ ಥರ ಇಂಪ್ರೂವ್ ಆಗ್ತಾ ಇರುತ್ತೆ ಹ್ಯೂಮನ್ ಡೆವಲಪ್ಮೆಂಟು ಕೂಡ ಇಂಪ್ರೂವ್ ಆಗ್ತಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅದಾದಮೇಲೆ ಸೋಷಲ್ ಜಸ್ಟಿಸ್ ಅಂತ ನಾವು ನೋಡ್ಕೋಬೇಕು ಅಂತಂದರೆ ಮುಂಚೆ ನಾವು ನೋಡ್ಕೊಂಡಿರೋಂಗೆ ಇಲ್ಲಿ ಸೋಷಲ್ ಎಂಪವರ್ಮೆಂಟಲ್ಲಿ ನಾವು ಏನು ನೋಡ್ಕೊಂಡಿದ್ವಲ್ಲ, ಹಂಗರು, ಬಾಂಡೇಜು, ಇಗ್ನೋರೆನ್ಸು, ಇಲ್ಲಿಟ್ರಸಿ, ಪಾವರ್ಟಿ ಇದರ ರಿಲೇಟೆಡು ಇವೆಲ್ಲದನ್ನೂ ಕೂಡ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಪ್ಲ್ಯಾನ್ಡ್ ಡೆವಲಪ್ಮೆಂಟ್ ಮಾಡ್ಕೋಬೇಕಾಗ್ತಾ ಇರುತ್ತೆ. ಸೊ ಇದಕ್ಕೆ ಬೇರೆ ಬೇರೆ ಸ್ಟೇಟ್ಸು ಬೇರೆ ಬೇರೆ ಥರ ಪರ್ಫಾರ್ಮ್ ಮಾಡ್ತಾ ಇರುತ್ತೆ ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಅ ಟೈಮ್ ಅಂತ ಹೇಳ್ಬಿಟ್ಟು ನಾವು ಕರಿಬೋದು. ಇದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇನ್ ಇಂಡಿಯಾ. ನೆಕ್ಸ್ಟು ನಾವು ಪಾಪ್ಯುಲೇಷನು, ಎನ್ವೈರ್ಮೆಂಟು ಮತ್ತು ಡೆವಲಪ್ಮೆಂಟು ಯಾವ ಥರ ರಿಲೇಟ್ ಆಗಿರುತ್ತೆ ಅಂತ. ಸೊ ನೋಡಿ ನಾವು ಅದನ್ನು ಡೈರೆಕ್ಟಾಗಿ ನೋಡ್ಕೋಬೇಕು ಅಂತಂದರೆ ಪಾಪ್ಯುಲೇಷನ್ ಜಾಸ್ತಿ ಆಗ್ತಿರೋ ಹಾಗೆ ಏನಾಗುತ್ತೆ ರಿಸೋರ್ಸಸ್ಸು ನಮಗೆ ಲಿಮಿಟೆಡಾಗಿ ರಿಸೋರ್ಸ್ ಉಳ್ಕೊತಾ ಇರುತ್ತೆ. ಸೊ ರಿಸೋರ್ಸು ನಮ್ಮಲ್ಲಿ ಡೆಪ್ಲೀಟ್ ಆಗ್ತಾ ಇರುತ್ತೆ, ಬ್ಯಾಲೆನ್ಸ್ಡ್ ಡಿಸ್ಟ್ರಿಬ್ಯೂಷನ್ ಆಗ್ತಿರಲ್ಲ. ರಿಸೋರ್ಸ್ ಡೆಪ್ಲೀಟ್ ಆಗ್ತಿದೆ ಅಂತಂದರೆ ನಮಗೆ ಎನ್ವೈರ್ಮೆಂಟಿಗೆ ಹರ್ಟ್ ಆಗ್ತಿದೆ ಅಂತ. ಸೊ ಎನ್ವೈರ್ಮೆಂಟು ಹರ್ಟ್ ಆಗ್ತಿದೆ ಅಂತಂದರೆ ಇಲ್ಲಿ ಜನರಿಗೆ ಫುಲ್ಫಿಲ್ ಮಾಡೋಕ್ಕಾಗ್ತಾ ಇಲ್ಲ ಅವ್ರಿಗೆ ಬೇಕಾಗಿರೋಂಥ ರಿಕ್ವೈರ್ಮೆಂಟ್ಸ್ ಅಂತ ಅರ್ಥ. ಅದರಿಂದ ನಮಗೇನು ಗೊತ್ತಾಗುತ್ತೆ ಡೆವಲಪ್ಮೆಂಟು ನೀಟಾಗಿ ಆಗ್ತಿಲ್ಲ ಅಂತ. ಸೊ ಈ ಮೂರನ್ನು ಕೂಡ ನಾವು ನೋಡ್ಕೋಬೇಕು ಅಂತಂದರೆ ಒಂದು ಸರ್ಕಲ್ ಅಥವಾ ಒಂದು ಈಕೋಸಿಸ್ಟಮ್ ಥರ ಅದು ಕೆಲಸ ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ಹೇಳುವಂಥದ್ದು ಮೀನಿಂಗ್ ಏನು ಅಂತಂದರೆ ಡೆವಲಪ್ಮೆಂಟ್ ಆದರೆ ಇರುವಂಥ ಪ್ರಾಬ್ಲಮ್ಸ್ ಎಲ್ಲದೂ ಕೂಡ ಸಾಲ್ವ್ ಆಗತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ. ಅಂತಂದರೆ ಇವಾಗ ಸೊಸೈಟಿಯಲ್ಲಿ ಏನು ಪ್ರಾಬ್ಲಮ್ಸ್ ಇದ್ದಾವೆ, ಎನ್ವೈರ್ಮೆಂಟ್ ಪ್ರಾಬ್ಲಮ್ ಆಗಿರ್ಬೋದು, ಸೋಷಲ್ ಪ್ರಾಬ್ಲಮ್ ಆಗಿರ್ಬೋದು, ಈ ಎಲ್ಲ ಪ್ರಾಬ್ಲಮಿಗೂ ಡೆವಲಪ್ಮೆಂಟೇ ಒಂದು ಸೊಲ್ಯೂಷನ್ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡಿದ್ವಿ ಮುಂಚೆ. ಬಟ್ ಬರ್ತಾ ನಮಗೇನು ಗೊತ್ತಾಗೋಯಿತು ಅಂತಂದರೆ ಡೆವಲಪ್ಮೆಂಟ್ ಯಾವ ಥರ ಆಗ್ತಾ ಇರತ್ತೆ ಆ ಥರ ಬೇರೆ ಬೇರೆ ಥರದ್ದು ಎಕ್ಸ್ಟ್ರಾ ಪ್ರಾಬ್ಲಮ್ಸ್ಗಳು ಬರ್ತಾ ಇದ್ದಾವೆ ಅಂತ. ಎಕ್ಸಾಂಪಲು ರೀಜನಲ್ ಡಿಸ್ಪ್ಯಾರಿಟೀಸು, ರೀಜನಲ್ ಇಂಬ್ಯಾಲೆನ್ಸಸ್ಸು ಅಂತಂದರೆ ಒಂದು ರೀಜನಲ್ಲಿ ಡೆವಲಪ್ಮೆಂಟ್ ಆಗಿದೆ, ಇನ್ನೊಂದು ರೀಜನಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ. ಒಂದು ರೀಜನಲ್ಲಿ ಆಗಿರುವಂಥ ಡೆವಲಪ್ಮೆಂಟು ಕೆಲವೊಂದು ಜನರಿಗೆ ಸಿಗ್ತಾ ಇದೆ, ಇನ್ನೊಂದು ರೀಜನಲ್ಲಿ ಆಗಿರುವಂಥ ಡೆವಲಪ್ಮೆಂಟು ಕಮ್ಮಿ ಜನರಿಗೆ ಸಿಗ್ತಾ ಇದೆ. ಸೊ ಈ ಥರ ಏನಾಗ್ತಿದೆ ಅಂತಂದರೆ ರೀಜನಲ್ ಡಿಸ್ಪ್ಯಾರಿಟಿ ಇದೆ. ಅದಾದಮೇಲೆ ಸೋಷಲಿ ಇನ್ಇಕ್ವಾಲಿಟೀಸು ತುಂಬ ಜಾಸ್ತಿ ಆಗ್ತಿದೆ, ಡಿಸ್ಕ್ರಿಮಿನೇಷನ್ ತುಂಬ ಜಾಸ್ತಿ ಆಗ್ತಿದೆ, ಹ್ಯೂಮನ್ ವ್ಯಾಲ್ಯೂಸು ಕೂಡ ಕಮ್ಮಿ ಆಗ್ತಿದೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಯಿತು. ಅಂತಂದರೆ ಏನು, ಇಟ್ ಹ್ಯಾಸ್ ಬಾಟ್ ಕ್ವಾಲಿಟಿ ಆಫ್ ಲೈಫ್ ಏನು ನಮಗೆ ಡೆವಲಪ್ಮೆಂಟ್ ತೊಗೊಂಬಂದಿದೆ. ಬಟ್ ಇದರ ಜೊತೆಗೆ ಇನ್ಇಕ್ವಾಲಿಟೀಸು, ಡಿಸ್ಕ್ರಿಮಿನೇಷನ್ನು ಇವನ್ನೆಲ್ಲನೂ ಕೂಡ ತುಂಬ ಜಾಸ್ತಿ ಮಾಡ್ಕೊಂಡಿದೆ. ಸೊ ನಾವು ಫಸ್ಟ್ ಪಾರ್ಟಲ್ಲಿ ನೋಡ್ಕೊಂಡಿರೋಂಗೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮು ಇವರು ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ತೊಗೊಂಬಂದಾಗ ಅದರಲ್ಲಿ ಚೇಂಜಸ್ಸು ಏನಾದರೂ ಬೇಕಾಗಿದ್ದರೆ ಅಥವಾ ಅಮೆಂಡ್ಮೆಂಟ್ಸು ಏನಾದರೂ ಬೇಕಾಗಿದ್ದರೆ ಮಾಡ್ಕೊತಾ ಇರ್ತಾರೆ, ಡೆಫಿನೇಷನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿದ್ವಿ. ಅದೇ ಪ್ರಕಾರ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮು 1993 ರಿಪೋರ್ಟ್ನ ಅಮೆಂಡ್ ಮಾಡಿತು. ಅದರಲ್ಲಿ ಏನು ಮಾಡಿತು ಅಂತಂದರೆ ಪ್ರೋಗ್ರೆಸಿವ್ ಆಗಿ ಡೆಮೋಕ್ರಟೈಸೇಷನ್ನು ಜೊತೆಗೆ ಅದರ ಸೆಕ್ಯೂರಿಟಿ ಒಂದು ಮಿನಿಮಮ್ ಕಂಡೀಷನ್ ಅಂತ ಹೇಳ್ಬಿಟ್ಟು ಇಟ್ಟಿತ್ತು. ಯಾವುದಕ್ಕೆ, ಹ್ಯೂಮನ್ ಡೆವಲಪ್ಮೆಂಟಿಗೆ. ಸೊ ಏನಿದು ಪ್ರೋಗ್ರೆಸಿವ್ ಡೆಮೋಕ್ರಟೈಸೇಷನ್ನು? ಇವಾಗ ನೋಡಿ ಒಂದೊಂದು ದೇಶದಲ್ಲಿ ಒಂದೊಂದು ಥರ ಗೌರ್ಮೆಂಟು ರೂಲಿಂಗು ಮಾಡ್ಕೊತಾ ಇರ್ತಾರೆ. ಈಗ ಇಂಡಿಯಾದಲ್ಲಿ ಎಕ್ಸಾಂಪಲ್ ನಾವು ತೊಗೊಳೋಣ. ಇಂಡಿಯಾದಲ್ಲಿ ಇವಾಗ ನಮ್ಮಲ್ಲಿ ಡೆಮೋಕ್ರಸಿ ಇದೆ. ಸೊ ಇಂಡಿಯಾದಲ್ಲಿ ನಮ್ಮಲ್ಲಿ ಡೆಮೋಕ್ರಸಿ ಇದೆ. ಚೈನಾದಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಅಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಇದೆ. ನಾರ್ತ್ ಕೊರಿಯಾದಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಅಲ್ಲಿ ಡಿಕ್ಟೇಟರ್ಶಿಪ್ ಇದೆ. ಸೊ ಈ ಥರ USA ಅಲ್ಲಿ ಎಕ್ಸಾಂಪಲ್ ನಾವೇನಾದ್ರು ನೋಡ್ಕೋಬೇಕು ಅಂತಂದರೆ ಅಲ್ಲಿ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗೌರ್ಮೆಂಟ್ ಇದೆ. ಅಂತಂದರೆ ಅಲ್ಲೂ ಕೂಡ ಡೆಮೋಕ್ರಸಿನೇ ಇದೆ. ಸೊ ಈಗ ಡೆಮೋಕ್ರಸಿ ಯಾವ ಥರ ಕೆಲಸ ಮಾಡುತ್ತೆ? ಈಗ ಡೆಮೋಕ್ರಸಿಯಿಂದ ಏನಾಗುತ್ತೆ ನೋಡಿ, ಈಗ ನಮಗೇನಾದರೂ ಗೌರ್ಮೆಂಟ್ ಮಾಡ್ತಿರೋಂಥ ಕೆಲಸ ಇಷ್ಟ ಆಗ್ತಾ ಇಲ್ಲ, ಅಥವಾ ಇವಾಗ ಪ್ರೆಸೆಂಟ್ ಇರೋವಂಥ ಗೌರ್ಮೆಂಟು ಏನಾದ್ರು ಒಂದು ತಪ್ಪು ಮಾಡ್ತಾಯಿದೆ ಅಂತಂದರೆ ನಾವು ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ ಬರಿಬೋದು, ಅಥವಾ ನಾವು ಅದರ ಅಗೇನ್ಸ್ಟು ಪ್ರೊಟೆಸ್ಟ್ ಮಾಡ್ಬೋದು, ಅಸೋಸಿಯೇಷನ್ಸ್ನ ಫಾರ್ಮ್ ಮಾಡ್ಬೋದು, ಕೋರ್ಟಿಗೆ ಹೋಗ್ಬೋದು. ಸೊ ಗೌರ್ಮೆಂಟ್ ಅಗೇನ್ಸ್ಟ್ ನಾವು ವಾಯ್ಸ್ನ ರೇಸ್ ಮಾಡ್ಬೋದು. ಸೊ ಈ ಪವರ್ ನಮಗೆ ಡೆಮೋಕ್ರಸಿಯಲ್ಲಿ ಇದ್ದೇ ಇರುತ್ತೆ.
ಬಟ್ ಇದೇ ಥರ ನಾವೇನಾದರೂ ಚೈನಾದಲ್ಲಿ ಮಾಡೋಕ್ಕಾಗತ್ತಾ? ಆಗ್ತಾ ಇರಲ್ಲ. ಈ ಎಕ್ಸಾಂಪಲ್ ನಾವು ಈಗ ಸದ್ಯದಲ್ಲಿ ನೋಡ್ಕೊಂಡಿದ್ದೀವಿ. ಚೈನಾ ಗೌರ್ಮೆಂಟ್ ಅಗೇನ್ಸ್ಟ್ ಯಾರೇ ಏನೇ ಅಂದ್ರೂ ಕೂಡ ಅವರು ಅದನ್ನು ಆ್ಯಂಟಿ ನ್ಯಾಷನಲ್ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡಿ ಅವರು ಪನಿಷ್ಮೆಂಟ್ ಕೊಡ್ತಾ ಇರ್ತಾರೆ. ಅವಾಗ ಅಲ್ಲಿ ಹ್ಯೂಮನ್ ರೈಟ್ಸ್ ಯಾವ ಥರ ಆಯಿತು? ಹ್ಯೂಮನ್ ರೈಟ್ಸು ಅಥವಾ ಹ್ಯೂಮನ್ ಡೆವಲಪ್ಮೆಂಟ್ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳಕ್ಕಾಗಲ್ವಾ? ಅದು ನೆಗೆಟಿವ್ ಆಗ್ತಾ ಇರುತ್ತೆ. ಅದೇ ಥರ ನಾವು ನಾರ್ತ್ ಕೊರಿಯಾದಲ್ಲಿ ಅಲ್ಲಿ ಡಿಕ್ಟೇಟರ್ಶಿಪ್ ಇದೆ ಅಂತಂದರೆ ಒಬ್ಬರು ಅಥವಾ ಒಂದು ಫ್ಯಾಮಿಲಿ ಹೇಳಿರೋ ಹಂಗೆ ಇಡೀ ದೇಶ ನೋಡ್ಕೊತಾ ಇರುತ್ತೆ. ನೆಕ್ಸ್ಟ್ ಒಂದು ಫ್ಯಾಮಿಲಿ ಆದಮೇಲೆ ಅವರ ಮಗ ನೆಕ್ಸ್ಟು ಹೆಡ್ ಆಗಿರ್ತಾರೆ, ಅವರೇ ಕಂಟಿನ್ಯೂ ಆಗ್ತಾ ಇರ್ತಾರೆ. ಸೊ ಒಂದು ಜನ್ರೇಷನ್ ಮೂಲಕ ಅದು ನಡೀತಾ ಹೋಗ್ತಾ ಇರುತ್ತೆ. ಸೊ ಈಗ ಎಕ್ಸಾಂಪಲ್ USA ಕೂಡ ಡೆಮೋಕ್ರಸಿ ಇದೆ. ಇವಾಗ ರೀಸೆಂಟಾಗಿ ನಾವು ನೋಡ್ಕೊಂಡಿರೋಂಗೆ ಬ್ಲ್ಯಾಕ್ ಲೈಫ್ಸ್ ಮ್ಯಾಟರು ಅಂತ ಹೇಳ್ಬಿಟ್ಟು ಒಂದು ಮೂಮೆಂಟು ಕೂಡ ನಡೀತಾ ಇದೆ ಇವಾಗ. ಸೊ ಅದರಲ್ಲಿ ಏನಾದರೂ ತಪ್ಪಾಗಿದೆ, ಗೌರ್ಮೆಂಟ್ ಕಡೆಯಿಂದ ಏನಾದರೂ ತಪ್ಪಾಗ್ತಾ ಇದ್ದರೆ ಈ ಥರ ಒಂದು ಮೂಮೆಂಟ್ನು ಕೂಡ ತರ್ತಾ ಇರ್ತಾರೆ. ಇದರಿಂದ ಏನು ಗೊತ್ತಾಗುತ್ತೆ ನಮಗೆ? ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ ಜನರಿಗೆ ಯಾವ ಥರ ಚಾಯ್ಸ್ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಅಂತಂದರೆ ಇವಾಗ ನಾವು ಗೌರ್ಮೆಂಟ್ ಅಗೇನ್ಸ್ಟ್ ಮಾತಾಡಬೇಕು ಅಂತಂದರೆ ನಮಗೆ ಅದು ಚಾಯ್ಸ್ ಇದೆ. ಬಟ್ ಆ ಚಾಯ್ಸ್ನ ಪರ್ಫಾರ್ಮ್ ಮಾಡ್ಕೊಳ್ಳೋಕ್ಕೆ ನಮಗೆ ಗೌರ್ಮೆಂಟ್ ಬಿಡ್ತಾ ಇದೆಯೋ ಇಲ್ವೋ ಅದನ್ನು ನಾವು ನೋಡ್ಕೋಬೇಕಾಗ್ತಾ ಇರುತ್ತೆ. ಸೊ ಅದಕ್ಕೆ ಏನು ಮಾಡಿಕೊಂಡ್ರು 1993 ಎಷ್ಟು ಡೆಮೋಕ್ರಸಿ ಬರ್ತಾ ಇರುತ್ತೆ ದೇಶಗಳಲ್ಲಿ. ನೋಡಿ ಇಲ್ಲಿ ಇಂಡಿಯಾದು ಸಿಚುವೇಶನ್ ಚೆನ್ನಾಗಿದೆ, USA ಸಿಚುವೇಶನ್ ಅಟ್ಲೀಸ್ಟು ಜನರಿಗೆ ಗೊತ್ತಾಗ್ತದೆ ಈ ಥರ ಆಗ್ತಿದೆ ಅಂತ. ಬಟ್ ಚೈನಾದಲ್ಲಿ ಎಷ್ಟು ಜನ ಅಲ್ಲಿ ಕೊರೋನಾ ವೈರಸ್ಸಿನ ಪೇಷಂಟ್ಸ್ ಇದ್ದಾರೆ ಅದು ನಮ್ಗೆ ಗೊತ್ತಿಲ್ಲ. ಎಷ್ಟು ಜನ ಅಲ್ಲಿ ಜಾಬ್ಸ್ನ ಕಳ್ಕೊಂಡಿದ್ದಾರೆ ಅದು ನಮ್ಗೆ ಗೊತ್ತಿಲ್ಲ. ಸೊ ಚೈನಾ ಬಗ್ಗೆ ನಮಗೇನು ಗೊತ್ತಿದೆ ಅಂತಂದರೆ ಚೈನಾ ನಮಗೇನು ಹೇಳುತ್ತೆ ಅದ್ರ ಬಗ್ಗೆ ಅಷ್ಟೇ ನಮಗೆ ಚೈನಾ ಬಗ್ಗೆ ಗೊತ್ತಿರುತ್ತೆ. ಯಾಕೆಂತಂದರೆ ಚೈನಾದಲ್ಲಿ ಹೊರಗಡೆ ಇರುವಂಥ ಸೋಷಲ್ ಮೀಡಿಯಾ ಸೈಟ್ಸು, ಸೋಷಲ್ ಮೀಡಿಯಾ ಅಕೌಂಟ್ಸು ಯಾವುದು ಕೂಡ ಅಲವಿಲ್ಲ. ಸೇಮ್ ಸಿಚುವೇಶನ್ನು ನಾರ್ತ್ ಕೊರಿಯಾದಲ್ಲೂ ಕೂಡ ನಾವು ನೋಡ್ಕೋಬೋದು. ಸೊ ಅದಕ್ಕೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮು ಇವ್ರೇನು ಹೇಳ್ತಿದ್ರು ಅಂತಂದರೆ ಯಾವ ಥರ ಡೆಮೋಕ್ರಸಿ ಅಥವಾ ಫ್ರೀಡಮ್ ಯಾವ ಥರ ಒಂದು ದೇಶದಲ್ಲಿ ಪ್ರೊವೈಡ್ ಆಗ್ತಾ ಇರುತ್ತೆ ಅಷ್ಟು ಡೆವಲಪ್ಮೆಂಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಒಂದು ಕ್ರೈಟೀರಿಯಾ ತೊಗೋಬೋದು ಅಂತ ಹೇಳ್ಬಿಟ್ಟು ಹೇಳಿತ್ತು. ಅದರ ಜೊತೆಗೆ ಸೆಕ್ಯೂರಿಟಿನೂ ಕೂಡ ಒಂದು ಮಿನಿಮಮ್ ಸ್ಟ್ಯಾಂಡರ್ಡ್ ಆಗಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇವರು ಹೇಳ್ಕೊಂಡಿದ್ರು. ಅದರ ಜೊತೆಗೆ ನಾವು ನೋಡ್ಕೋಬೇಕು ಅಂತಂದರೆ ಮಿಲಿಟ್ರಿ ಎಕ್ಸ್ಪೆಂಡಿಚರು. ಈಗ ಯಾವುದಾದ್ರು ಒಂದು ದೇಶ ಮಿಲಿಟ್ರಿಗೆ ಎಕ್ಸ್ಪೆಂಡಿಚರ್ ಜಾಸ್ತಿ ಮಾಡ್ಕೊತಾ ಇದೆ ಅಂತಂದರೆ ಅವರು ಪೀಸಿಗೆ ಅಗೇನ್ಸ್ಟಾಗಿ ಹೋಗ್ತಾ ಇದ್ದಾರೆ, ವೈಲೆನ್ಸ್ ಕಡೆಗೆ ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರದ್ದು ಹ್ಯೂಮನ್ ಡೆವಲಪ್ಮೆಂಟು ಕಮ್ಮಿ ಮಾಡ್ಕೊತಾ ಇರ್ತಾರೆ. ಡಿಮೊಬಿಲೈಸೇಷನ್ ಆಫ್ ಆರ್ಮ್ಡ್ ಫೋರ್ಸ್ ಟ್ರಾನ್ಸಿಷನ್ಸು, ಅದಾದಮೇಲೆ ಡಿಫೆನ್ಸ್ ಮೇಲೆ ಖರ್ಚು ಮಾಡ್ಕೊಳ್ಳೋಕ್ಕಿಂತ ಬೆಟರಾಗಿ ಗೂಡ್ಸು ಮತ್ತು ಸರ್ವಿಸಸ್ ಮೇಲೆ ಖರ್ಚು ಮಾಡ್ಕೋಬೇಕು. ಸೊ ಈ ಥರ ಯಾವ್ಯಾವ ದೇಶ ಮೂವ್ ಆಗ್ತಾ ಇರುತ್ತೆ ಆ ದೇಶದಲ್ಲಿ ಹ್ಯೂಮನ್ ಡೆವಲಪ್ಮೆಂಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇದು ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಹೇಳುವಂಥದ್ದೊಂದು ಅಮೆಂಡ್ಮೆಂಟು 1993 ಮಾಡ್ಕೊಂಡಿರುವಂಥದ್ದು. ಈಗ ನಾವು ಎನ್ವೈರ್ಮೆಂಟಿಂದೊಂದು ವ್ಯೂ ತೊಗೋಬೇಕು ಅಂತಂದರೆ ಯಾವ ಥರ ಡೆವಲಪ್ಮೆಂಟ್ ಆಗ್ತಾಯಿದೆ ಆ ಥರ ಎನ್ವೈರ್ಮೆಂಟು ಡಿಗ್ರೇಡ್ ಆಗ್ತಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗ್ತಾ ಇದೆ. ಸೊ ಪಾಪ್ಯುಲೇಷನು ಮತ್ತು ರಿಸೋರ್ಸು ಎರಡೂ ಕೂಡ ಒಂದು ಬ್ಯಾಲೆನ್ಸಲ್ಲಿ ಹೋಗ್ತಾ ಇಲ್ಲ. ಯಾವ ಥರ ಪಾಪ್ಯುಲೇಷನ್ ಜಾಸ್ತಿ ಆಗ್ತದೆ ಆ ಥರ ಲಿಮಿಟೆಡ್ ರಿಸೋರ್ಸ್ನ ಜಾಸ್ತಿ ಯೂಸ್ ಮಾಡ್ಕೊತಾ ಇರ್ತಾರೆ. ಈ ಎಕ್ಸಾಂಪಲ್ ಇಲ್ಲೊಂದು ವಾಟರ್ ಬಾಡಿ ಇದೆ ಅಂತಂದರೆ ಇವಾಗ ಮುಂಚೆ 3 ಜನ ಯೂಸ್ ಮಾಡ್ಕೊತಾ ಇದ್ರು. ಸೊ ಈಗ ಪಾಪ್ಯುಲೇಷನ್ ತುಂಬ ಜಾಸ್ತಿ ಆಯಿತು, ಅದೇ ವಾಟರ್ ಬಾಡಿನ ಇಷ್ಟು ಜನ ಯೂಸ್ ಮಾಡ್ಕೊತಾ ಇದ್ದಾರೆ ಅಂತಂದರೆ ಇರುವಂಥದ್ದೇ ಲಿಮಿಟೆಡ್ ರಿಸೋರ್ಸಸ್ಸು ಅದನ್ನು ಇನ್ನೂ ಜಾಸ್ತಿ ಜನ ಯೂಸ್ ಮಾಡ್ಕೊತಾ ಇರ್ತಾರೆ. ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ ನಮಗೆ ಪಾಪ್ಯುಲೇಷನು ಮತ್ತು ಈ ಥರ ಒಂದು ರಿಸೋರ್ಸಸ್ ಮಧ್ಯದಲ್ಲಿ ಬ್ಯಾಲೆನ್ಸು ನೀಟಾಗಿ ಮೇಂಟೈನ್ ಆಗ್ತಾಯಿಲ್ಲ ಅಂತ. ಸೊ ಈ ಬ್ಯಾಲೆನ್ಸು ಇನ್ನೂ ಜಾಸ್ತಿ ವೈಡ್ ಆಗಿತ್ತು ಅಂತಂದರೆ ಪಾಪ್ಯುಲೇಷನ್ನೇ ಜಾಸ್ತಿ ಆಗ್ತಾ ಹೋಗ್ತಾ ಇತ್ತು, ರಿಸೋರ್ಸಸ್ ತುಂಬಾ ಕಮ್ಮಿ ಆಗ್ತಾ ಹೋಗ್ತಾ ಇರ್ತಿತ್ತು. ಅದರ ರಿಲೇಟೆಡ್ಡು ಯಾರೂ ಕೂಡ ಏನೂ ಹೇಳ್ತಾ ಇರಲಿಲ್ಲ. ಯಾವಾಗ ಅಂತಂದರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಎಲ್ಲ ಸ್ಟಾರ್ಟ್ ಆಗಿತ್ತಲ್ಲ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಎಲ್ಲ ಸ್ಟಾರ್ಟ್ ಆಗಿತ್ತಲ್ಲ ಆ ಟೈಮಲ್ಲಿ ಎಲ್ಲರೂ ಕೂಡ ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ನೋಡ್ಕೊತಾ ಇದ್ರು. ವೆಸ್ಟರ್ನ್ ಕಂಟ್ರೀಸ್ ಎಸ್ಪೆಷಲಿ ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ನೋಡ್ಕೊತಾ ಇದ್ರು. ಆ ಟೈಮಲ್ಲಿ ಅವ್ರಿಗೆ ಈ ಕಾರ್ಬನ್ ಎಮಿಷನ್ಸ್ ಆಗಿರಲಿ ಅದ್ರ ಬಗ್ಗೆ ಏನೂ ಮ್ಯಾಟರ್ ಆಗ್ತಾ ಇರಲಿಲ್ಲ, ಅಥವಾ ಪೊಲ್ಯೂಷನ್ ರಿಲೇಟೆಡ್ಡು ಏನೂ ಮ್ಯಾಟರ್ ಆಗ್ತಾ ಇರಲಿಲ್ಲ. ಸೊ ಆ ಟೈಮಿಂದನೂ ಏನಾಗಿದೆ ಅಂತಂದರೆ ಪಾಪ್ಯುಲೇಷನು ಮತ್ತು ರಿಸೋರ್ಸ್ ಮಧ್ಯದಲ್ಲಿ ಗ್ಯಾಪ್ ಇರುವಂಥದ್ದು ತುಂಬಾ ಜಾಸ್ತಿ ಆಗಿದೆ. ಇವಾಗ ಫ್ಯೂಚರಲ್ಲಿ ಡೆವಲಪ್ಮೆಂಟ್ ಯಾವ ಥರ ಆಗಬೇಕು ಅಂತಂದರೆ ಈ ಪಾಪ್ಯುಲೇಷನು ಮತ್ತು ರಿಸೋರ್ಸಸ್ ಮಧ್ಯದಲ್ಲಿ ಇರುವಂಥ ಗ್ಯಾಪು ಆದಷ್ಟು ನಾವು ಕಮ್ಮಿ ಮಾಡ್ಕೊತಾ ಹೋಗ್ತಾ ಇರಬೇಕು. ಸೊ ಇಷ್ಟು ನಾವು ನೋಡ್ಕೊಂಡಿರುವಂಥದ್ದು ಈ ಚಾಪ್ಟ್ರಲ್ಲಿ. ಇವಾಗ ನಾವು ಪಾವರ್ಟಿ ರಿಲೇಟೆಡ್ ಒಂದು ಟಾಪಿಕ್ನ ಬೇಸಿಕ್ಸು ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ಪಾವರ್ಟಿಯ ಡೆಫಿನೇಷನ್ ಏನು? ಪಾವರ್ಟಿ ಡೆಫಿನೇಷನ್ ಏನು ಅಂತಂದರೆ ಒಂದು ಮಿನಿಮಮ್ ಸ್ಟ್ಯಾಂಡರ್ಡ್ ಆಫ್ ಲೈಫ್ ಫುಲ್ಫಿಲ್ ಮಾಡ್ಕೋಬೇಕು. ಮಿನಿಮಮ್ ಸ್ಟ್ಯಾಂಡರ್ಡ್ ಆಫ್ ಲೈಫು ಅಂತಂದರೆ ಏನು? ರೋಟಿ ಕಪಡ ಮಕಾನ್ ಅಂತ ಏನು ಹೇಳ್ತಾರೆ ನಮಗೆ ಅಂತಂದರೆ ಫುಡ್ಡು, ಕ್ಲೋದಿಂಗು ಮತ್ತು ಶೆಲ್ಟರು. ಫುಡ್ಡು, ಕ್ಲೋದಿಂಗು, ಶೆಲ್ಟರು ಇದು ಇಂಪಾರ್ಟೆಂಟು. ಸೊ ಫುಡ್ಡು, ಕ್ಲೋದಿಂಗು, ಶೆಲ್ಟರು ಇವನ್ನು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಒಂದು ಬೇಸಿಕ್ ಸ್ಟ್ಯಾಂಡರ್ಡ್ಸ್ ಏನು ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಅಮೌಂಟ್ ಇರಬೇಕು ಅಥವಾ ಒಂದು ನ್ಯೂಟ್ರಿಷನಲ್ ವ್ಯಾಲ್ಯೂ ಇರಬೇಕು ಒಂದು ಕಮ್ಯುನಿಟಿಯಲ್ಲಿ. ಅದನ್ನು ನಾವು ಪಾವರ್ಟಿ ಅಂತ ಹೇಳ್ಬಿಟ್ಟು ಕರಿತೀವಿ. ಇದು ನೋಡಿ ಒಂದು ಸೊಸೈಟಿಯಿಂದ ಇನ್ನೊಂದು ಸೊಸೈಟಿಗೆ ಡಿಫರ್ ಆಗ್ತಾ ಹೋಗ್ತಾ ಇರುತ್ತೆ. ಅಂತಂದರೆ ಇವಾಗ ಒಂದು ಇಲ್ಲಿ ಎಕ್ಸಾಂಪಲ್ ಒಂದು ವಿಲೇಜ್ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ, ಒಂದು ಹಳ್ಳಿ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಸೊ ಇಲ್ಲಿ ಫುಡ್ಡು, ಕ್ಲೋದಿಂಗು, ಶೆಲ್ಟರು ಫುಲ್ಫಿಲ್ ಮಾಡ್ಕೋಬೇಕು ಅಂತಂದರೆ ಪ್ರತಿ
ತಿಂಗಳೂ ಕೂಡ ಅಟ್ಲೀಸ್ಟ್ 500 ರೂಪಾಯಿ ಒಬ್ಬರು ಸಂಪಾದಿಸ್ತಾ ಇರಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಸೊ 500 ರೂಪಾಯಿ ಒಂದು ಫ್ಯಾಮಿಲಿ ಏನಾದ್ರು ಅರ್ನ್ ಮಾಡ್ತಾಯಿದ್ರೆ ಆ ಫ್ಯಾಮಿಲಿಯಲ್ಲಿ ಪಾವರ್ಟಿ ಇಲ್ಲ ಅಂತ. ಯಾಕಂತಂದರೆ ಬೇಸಿಕ್ ಸ್ಟ್ಯಾಂಡರ್ಡ್ಸ್ ಏನು ಬೇಕಾಗಿರುತ್ತೆ ಉಳ್ಕೊಳ್ಳೋದಕ್ಕೋಸ್ಕರ ಆ ಸೊಸೈಟಿಯಲ್ಲಿ ಅದನ್ನು ಅವರು ಫುಲ್ಫಿಲ್ ಮಾಡ್ಕೊತಾ ಇದ್ದಾರೆ. ಸೊ ಯಾರು 450ಕ್ಕಿಂತ ಕಮ್ಮಿ ಅರ್ನ್ ಮಾಡ್ತಾಯಿದ್ರೆ ಅಥವಾ 450 ಅರ್ನ್ ಮಾಡ್ತಾಯಿದ್ರೆ 500ಕ್ಕಿಂತ ಕಮ್ಮಿ ಅರ್ನ್ ಮಾಡ್ತಾಯಿದ್ರೆ ಅವರಲ್ಲಿ ಪಾವರ್ಟಿ ಇದೆ ಅಂತ ಹೇಳ್ಬಿಟ್ಟು. ಸೊ ಇದು ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಆಗುತ್ತೆ. ಎಕ್ಸಾಂಪಲ್ ನಾವು ಅರ್ಬನ್ ಏರಿಯಾಸಲ್ಲಿ ನೋಡ್ಕೋಬೇಕು ಅಂತಂದರೆ ಇಲ್ಲಿ ಸ್ವಲ್ಪ ಜಾಸ್ತಿ ಅಮೌಂಟ್ ಇರಬೇಕಾಗತ್ತೆ. ಯಾಕಂತಂದರೆ ಇಲ್ಲಿ ಜಾಸ್ತಿ ಸ್ಪೆಂಡಿಂಗ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಒಂದೊಂದು ಸೊಸೈಟಿ ಒಂದೊಂದು ಏನು ಅವರು ಕಂಡೀಷನ್ಸ್ ಮಾಡ್ಕೊಂಡಿರ್ತಾರೆ ಅದರ ಬೇಸಿಸ್ ಮೇಲೆ ಲಿವಿಂಗ್ ಮಾಡ್ಕೊತಾ ಇರ್ತಾರೆ. ಅದ್ರ ಬೇಸಿಸ್ ಮೇಲೆ ಸ್ಟ್ಯಾಂಡರ್ಡ್ ಆಫ್ ಲೈಫ್ನ ಮೇಂಟೈನ್ ಮಾಡ್ಕೊತಾ ಇರ್ತಾರೆ, ಒಂದು ಮಿನಿಮಮ್ ಸ್ಟ್ಯಾಂಡರ್ಡ್ ಆಫ್ ಲೈಫು. ಅದನ್ನು ನಾವು ಪಾವರ್ಟಿ ಅಂತ ಹೇಳ್ಬಿಟ್ಟು ಕರಿಬೋದು. ಅದಕ್ಕಿಂತ ಕೆಳಗಡೆ ಇದ್ದರೆ ಕಂಡೀಷನ್ ಪಾವರ್ಟಿ ಇದ್ದಿದೆ, ಅದಕ್ಕಿಂತ ಮೇಲ್ಗಡೆ ಇದ್ದೆ ಪಾವರ್ಟಿ ಇಲ್ಲ ಅಂತ. ಇದರಲ್ಲಿ 2 ಥರದ್ದು ಬರುತ್ತೆ. ಒಂದು ಬಂದ್ಬಿಟ್ಟು ಆಬ್ಸಲ್ಯೂಟ್ ಪಾವರ್ಟಿ ಅಂತ, ಇನ್ನೊಂದು ಬಂದ್ಬಿಟ್ಟು ನಮಗೆ ರಿಲೇಟಿವ್ ಪಾವರ್ಟಿ ಅಂತ. ಸೊ ಆಬ್ಸಲ್ಯೂಟ್ ಪಾವರ್ಟಿ ಅಂತಂದರೆ ಏನು? ಆಬ್ಸಲ್ಯೂಟ್ ಪಾವರ್ಟಿ ಅಂತಂದರೆ ಒಂದು ಮಿನಿಮಮ್ ರಿಕ್ವೈರ್ಮೆಂಟ್ಸು ಕೂಡ ಇಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಗೌರ್ಮೆಂಟು ಡಿಸೈಡ್ ಮಾಡುತ್ತೆ. ಯಾವುದ್ರ ಬೇಸಿಸ್ ಮೇಲೆ? ಅಮೌಂಟ್ ಬೇಸಿಸ್ ಮೇಲೆ ಆದರೂ ಡಿಸೈಡ್ ಮಾಡ್ಕೋಬೋದು, ಅಥವಾ ಒಂದು ನ್ಯೂಟ್ರಿಷನ್ ಬೇಸಿಸ್ ಮೇಲೆ ಅದನ್ನು ಕೂಡ ಡಿಸೈಡ್ ಮಾಡ್ಕೋಬೋದು. ಅಂತಂದರೆ ಇವಾಗ ಒಂದು ಸಿಟಿ ಇದೆ ಅಥವಾ ಒಂದು ಸ್ಟೇಟ್ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಅಲ್ಲಿ ಅಟ್ಲೀಸ್ಟು 500 ರೂಪಾಯಿ ಇಲ್ಲ ಅಂತಂದರೆ 50 ರೂಪಾಯಿ ದಿನಕ್ಕೆ ಅರ್ನ್ ಮಾಡಿದ್ರೆ ಅವರಲ್ಲಿ ಪಾವರ್ಟಿ ಇಲ್ಲ. ಯಾಕೆ ಅಂತಂದರೆ ಈ 50 ರೂಪಾಯಿಂದ ಅವರು ಫುಡ್ಡು, ಕ್ಲೋದಿಂಗು, ಶೆಲ್ಟರು ಇವನ್ನೆಲ್ಲನೂ ಕೂಡ ಫುಲ್ಫಿಲ್ ಮಾಡ್ಕೋಬೋದು. ಸೊ ಅದಕ್ಕೆ ನೋ ಮಿನಿಮಮ್ ಅಮೌಂಟ್ ಟು ಮೀಟ್ ಮಿನಿಮಮ್ ರಿಕ್ವೈರ್ಮೆಂಟ್. ಯಾವುದಕ್ಕೆ ಮಿನಿಮಮ್ ರಿಕ್ವೈರ್ಮೆಂಟ್? ಯಾವುದಕ್ಕೆ ಅಂತಂದರೆ ಬೇಸಿಕ್ ಲಿವಿಂಗ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಒಂದು ಮಿನಿಮಮ್ ರಿಕ್ವೈರ್ಮೆಂಟ್ ಇರಬೇಕಲ್ಲ, ಅದು ಇಲ್ಲ ಅಂತಂದರೆ ಆಬ್ಸಲ್ಯೂಟಾಗಿ ಪಾವರ್ಟಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಅದನ್ನು ಗೌರ್ಮೆಂಟು ಡಿಸೈಡ್ ಮಾಡುತ್ತೆ. ಎಕ್ಸಾಂಪಲು 500 ರೂಪಾಯಿ ಪ್ರತಿ ತಿಂಗಳು ಅಟ್ಲೀಸ್ಟ್ ಅರ್ನ್ ಮಾಡ್ತಾಯಿದ್ರೆ ಅವರ ಲಿವಿಂಗ್ ಚೆನ್ನಾಗಿ ಆಗ್ತಾಯಿದೆ, ಅವರು ಪಾವರ್ಟಿಯಲ್ಲಿ ಇಲ್ಲ ಅಂತ. ಅಕಸ್ಮಾತ್ ಅದಕ್ಕಿಂತ ಕಮ್ಮಿ ಅವ್ರು ಏನಾದ್ರು ಅರ್ನ್ ಮಾಡ್ತಾಯಿದ್ರೆ ಅವಾಗ ಇಲ್ಲ, ಇವರು ಪಾವರ್ಟಿಯಲ್ಲಿದ್ದಾರೆ, ಇವ್ರಿಗೆ ಬೇರೆ ಥರ ಸಪೋರ್ಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಕರಿಬೋದು. ಅದನ್ನು ಅವರು ಬಿಲೋ ಪಾವರ್ಟಿ ಲೈನ್ ಅಂತ ಹೇಳ್ಬಿಟ್ಟು ಕರೀತಾರೆ. ನೆಕ್ಸ್ಟ್ ಇನ್ನೊಂದು ರಿಲೇಟಿವ್ ಪಾವರ್ಟಿ ಅಂತ. ಸೊ ರಿಲೇಟಿವ್ ಪಾವರ್ಟಿಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಒಂದು ಸೊಸೈಟಿ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಸೊ ಈ ಸೊಸೈಟಿಯಲ್ಲಿ ಇಲ್ಲಿ 4 ಜನ ಇದ್ದಾರೆ. ಸೊ ಇಲ್ಲಿ ಇವರು ಎಷ್ಟು ಅರ್ನ್ ಮಾಡ್ತಾರೆ ತಿಂಗಳಿಗೆ? ಇವರು 1 ಲಕ್ಷ ಅರ್ನ್ ಮಾಡ್ತಾರೆ. ಸೊ ಇವರು 1.5 ಲಕ್ಷ ಅರ್ನ್ ಮಾಡ್ತಾರೆ. ಇವರು 50,000 ಅರ್ನ್ ಮಾಡ್ತಾರೆ. ಇವ್ರು ಬಂದ್ಬಿಟ್ಟು 2 ಲಕ್ಷ ಅರ್ನ್ ಮಾಡ್ತಾರೆ. ಸೊ ನೋಡಿ, ಫುಡ್, ಕ್ಲೋದಿಂಗು, ಶೆಲ್ಟರ್ಗೆ ಎಷ್ಟು ಬೇಕಾಗತ್ತೆ? ಸೊ ನಮಗೆ ಎಕ್ಸಾಂಪಲ್ ಫುಡ್, ಕ್ಲೋದಿಂಗು, ಶೆಲ್ಟರ್ಗೆ ತಿಂಗಳಿಗೆ 1000 ರೂಪಾಯಿ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ ಎಕ್ಸಾಂಪಲಿಗೆ. ಸೊ ಇಲ್ಲಿ ಎಲ್ಲರ ಹತ್ರನೂ ಕೂಡ 1000 ರೂಪಾಯಿ ಇದೆ ಅಲ್ವಾ? ತಿಂಗಳಿಗೆ ಇವ್ರದ್ದು 1 ಲಕ್ಷ, 1.5 ಲಕ್ಷ, 50,000. ಸೊ ಇದು 50,000, ಇವ್ರಿಗೆ 2 ಲಕ್ಷ ಅಂತಂದರೆ ಮಿನಿಮಮ್ ಬೇಕಾಗಿರುವಂಥದ್ದೇ 1000. ಬಟ್ ಎಲ್ಲರ ಹತ್ರನೂ ಕೂಡ ಅದಕ್ಕಿಂತ ತುಂಬ ಜಾಸ್ತಿ ಇದೆ. ಬಟ್ ಇದರಲ್ಲಿ ರಿಲೇಟಿವ್ ಪಾವರ್ಟಿ ಅಂತ ಹೇಳಿದ ತಕ್ಷಣ ಈ 3ನೇ ಬಾಕ್ಸ್ ಇರುತ್ತಲ್ಲ, ಇವರು ರಿಲೇಟಿವ್ಲಿ ಪಾವರ್ಟಿ ಅಂತ ಹೇಳ್ಬಿಟ್ಟು, ಅಂತಂದರೆ ರಿಲೇಟಿವ್ಲಿ ಪೂವರ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಯಾಕೆ ಅಂತಂದರೆ ಅವರ ಸರೌಂಡಿಂಗ್ ಇರೋರಲ್ಲಿ ಅವರು ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಯಾಕೆಂತಂದರೆ ಸರೌಂಡಿಂಗ್ ಇರೋರು 1 ಲಕ್ಷ, 1.5 ಲಕ್ಷ, 2 ಲಕ್ಷ ಇವರೆಲ್ಲರೂ ಒಂದು ಫುಲ್ಫಿಲ್ ಮಾಡ್ಕೊತಾ ಇರ್ತಾರೆ. ಸೊ ಆ ಸೊಸೈಟಿಯಲ್ಲಿ ಒಂದು ಬೇಸಿಕ್ ಸ್ಟ್ಯಾಂಡರ್ಡು ಅಟ್ಲೀಸ್ಟು 1 ಲಕ್ಷ ಇಟ್ಟಿದ್ದಾರೆ ಮಿನಿಮಮ್ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. 1 ಲಕ್ಷ ಮಿನಿಮಮ್ ಸ್ಟ್ಯಾಂಡರ್ಡ್ ಇದೆ ಆ ಸೊಸೈಟಿಯಲ್ಲಿ ಉಳ್ಕೊಳ್ಳೋದಕ್ಕೆ. ಯಾಕಂತಂದರೆ ನಾವು ಮುಂಚೆನೇ ಇಲ್ಲಿ ಡೆಫಿನೇಷನಲ್ಲಿ ನೋಡ್ಕೊಂಡಿದ್ದೀವಿ, ಕನ್ಸಿಡರ್ಡ್ ಎಕ್ಸೆಪ್ಟೇಬಲ್ ಇನ್ ಸೊಸೈಟಿ ಅಂತ. ಕನ್ಸಿಡರ್ಡ್ ಎಕ್ಸೆಪ್ಟೇಬಲ್ ಇನ್ ಸೊಸೈಟಿ ಅಂತ ಅಂತಂದರೆ ಆ ಸೊಸೈಟಿಯಲ್ಲಿ ಒಂದು ಲಿವಿಂಗ್ ಸ್ಟ್ಯಾಂಡರ್ಡೇ ಒಂದು 1 ಲಕ್ಷ ಇದೆ. ಬಟ್ ಇದರಲ್ಲಿ ಕಮ್ಮಿ ಇರುವಂಥದ್ದು 50,000. ಸೊ ಅದಕ್ಕೆ ಇವರೇನೋ ಮಿನಿಮಮ್ ಸ್ಟ್ಯಾಂಡರ್ಡ್ ಫುಲ್ಫಿಲ್ ಮಾಡ್ಕೊತಾ ಇದ್ದಾರೆ, ಬಟ್ ಆ ಸೊಸೈಟಿಗೆ ಬೇಕಾಗಿರೋ ಅಷ್ಟು ಅವ್ರ ಹತ್ರ ಅಮೌಂಟು ಇಲ್ಲ. ಅದನ್ನು ನಾವೇನಂತ ಕರಿತೀವಿ? ರಿಲೇಟಿವ್ ಪಾವರ್ಟಿ ಅಂತ. ಅಂತಂದರೆ ವೆನ್ ಪೀಪಲ್ ಡು ನಾಟ್ ಎಂಜಾಯ್ ಅ ಸರ್ಟನ್ ಮಿನಿಮಮ್ ಆಫ್ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ಆ್ಯಸ್ ಡಿಟರ್ಮೈನ್ಡ್ ಬೈ ಗೌರ್ಮೆಂಟ್ ಎಂಜಾಯ್ಡ್ ಬೈ ಬಲ್ಕ್ ಆಫ್ ಪಾಪ್ಯುಲೇಷನ್. ಅಂತಂದರೆ ಇದೊಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಇದು ಡಿಫರ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದು ಎಕ್ಸಾಂಪಲಲ್ಲಿ ನಿಮಗೆ ಪಾವರ್ಟಿ, ಅಬ್ಸಲ್ಯೂಟ್ ಪಾವರ್ಟಿ ಮತ್ತು ರಿಲೇಟಿವ್ ಪಾವರ್ಟಿ ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡಿದ್ದೀರಾ ಅಂತಂದರೆ #ಪಾವರ್ಟಿ ಅಂತಲೇ ಬರ್ದಿರಿ, POVERTY ಅಂತ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ಬರ್ದಿರಿ. ಇವುಗಳ PDF ಬೇಕು ಅಂತಂದರೆ ನೀವು ನಮ್ಮ ವಾಟ್ಸಪ್ಪಲ್ಲಿ ನಮ್ಮ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಪೇಯ್ಡ್ ಗ್ರೂಪ್ನ ನೀವು ಜಾಯ್ನ್ ಆಗ್ಬೋದು. 300 ರೂಪೀಸ್ ಇರುತ್ತೆ 6 ಮಂತ್ಸು ಸಬ್ಸ್ಕ್ರಿಪ್ಷನ್ಗೆ ನೀವು ಜಾಯ್ನ್ ಆಗ್ಬೋದು. ಅದಕ್ಕೆ ಈ ಥರ ಎಲ್ಲ ಸ್ಪೆಸಿಫಿಕೇಷನ್ಸ್ ಕೊಟ್ಟಿರುತ್ತೆ, ನಿಮ್ಮ ಸ್ಕ್ರೀನಲ್ಲಿ ಫ್ಲ್ಯಾಶ್ ಆಗ್ತಾಯಿದೆ, ಏನೇನು ನಿಮಗೆ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟೇ ಇವತ್ತಿಗೆ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ. ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗ್ಬೇಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕು ಕೂಡ ಮಾಡ್ಕೊತಾ ಇರಿ, ಅಂತಂದರೆ ಬೇರೆಯವ್ರಿಗೂ ಕೂಡ ತಲುಪತ್ತೆ ವಿಡಿಯೋ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.